ಹಾಯ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಗುರುವಂದನಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿ ಬಂದ್ಬಿಟ್ಟು ಏನ್ರಿ ಅಂತಂದ್ರೆ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಗಳ ಕುರಿತು ಇವತ್ತು ಏನ್ ಮಾಡಮ್ ಅಂತಂದ್ರೆ ಅಧ್ಯಯನ ಮಾಡಮ್. ಯಾಕಂತಂದ್ರೆ ಪ್ರಚಲಿತ ಘಟನೆಯಲ್ಲಿ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಇತ್ತೀಚೆಗೆ ಆಗ್ಯದ. ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಂತಂದ್ರೆ ನಾವೇನ್ ಮಾಡಮ್, ಅಷ್ಟು ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಗಳ ಬಗ್ಗೆ ಇವತ್ತ ಅಧ್ಯಯನವನ್ನ ಮಾಡಮ್ರಿ. ಹೌದಾ, ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಒಂದ್ ವರ್ಷದಾಗ ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಗಳು ನಡೀತಾವ್ರಿ ಅಂತಂತಂದ್ರೆ 4. ಹೌದಾ, 4 ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಗಳು ನಡೀತಾವ. ನಾವು 4 ಅಂತಂತಂದ್ರ ಕ್ರಮವಾಗಿ ನೋಡ್ಕೊತಾ ಹೋದ್ರ ಅಂತಂದ್ರೆ ಯಾವ್ಯಾವ ನಡೀತಾವ ಅಂತಂದ್ರ ಫಸ್ಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದೆ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಫಸ್ಟ್ ಆಗ್ತದ. ಸೆಕೆಂಡ್ ಯಾವ್ದು ಅಂತಂದ್ರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ನೆಕ್ಸ್ಟ್ ಮೂರನೇದು ಯಾವ್ದ್ರಿ ಅಂತಂದ್ರೆ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ನಾಲ್ಕನೇದು ಯಾವ್ದ್ರಿ ಅಂತಂದ್ರೆ USA ಓಪನ್ ಟೆನ್ನಿಸ್ ಟೂರ್ನಿ ಅಥವಾ ಅಮೇರಿಕಾ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ವರ್ಷದಾಗ ಎಷ್ಟು ಅಂತಂದ್ರೆ 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೀತಾವ. ಹೌದಾ, ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಎಲ್ಲ ಯಾವಾಗ ನಡೀತವ್ರಿ ಅಂತಂದ್ರೆ ಜನವರಿ ತಿಂಗಳಲ್ಲಿ ನಡೀತವ್ರಿ. ಹೌದಾ, ವರ್ಷದ ಮೊದಲ ಓಪನ್ ಟೆನ್ನಿಸ್ ಟೂರ್ನಿ ಯಾವ್ದಂದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಜೂನ್ ತಿಂಗಳಲ್ಲಿ ನಡೀತದೆ. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಜೂನ್ ಟು ಜುಲೈ. ಹೌದಾ, ಈಗ ಯಾವ್ದಾರಿ ಜುಲೈ ತಿಂಗಳ. ಹೌದಾ, ಮೊನ್ನೆ ಆಗಿದಲ್ರಿ ಓಪನ್ ಟೆನ್ನಿಸ್ ಟೂರ್ನಿ, ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ. ನೆಕ್ಸ್ಟ್ ಇದು ಅಮೆರಿಕಾ USA ಓಪನ್ ಟೆನ್ನಿಸ್ ಟೂರ್ನಿ ಅಕ್ಟೋಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಡೀತದೆ. ಅಕ್ಟೋಬರ್ ತಿಂಗಳಲ್ಲಿ ಏನ್ ನಡೀತದೆ ಅಂತಂದ್ರೆ USA ಅಥವಾ ಅಮೆರಿಕನ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದ ಅಂತ ನೋಡ್ತೀವಿ. ವರ್ಷದ ಕೊನೆಯ ಓಪನ್ ಟೆನ್ನಿಸ್ ಟೂರ್ನಿ ಯಾವ್ದ್ರಿ ಅಂತಂದ್ರೆ USA ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಹೌದಾ, ಗ್ರ್ಯಾಂಡ್ ಸ್ಲಾಮ್ಗಳು ಎದಕ್ ಸಂಬಂಧಪಟ್ಟವ, ಯಾವ ಕ್ರೀಡೆಗೆ ಸಂಬಂಧಪಟ್ಟವ ಅಂತಂದ್ರೆ ಏನ್ರಿ ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟವ ಅಂತ ನೋಡ್ತೀವಿ. ಹಂಗಂದ್ರೆ ಯಾವ್ಯಾವ ಟೆನ್ನಿಸ್ ಟೂರ್ನಿಗಳು ಎಲ್ಲೆಲ್ಲಿ ನಡೀತಾವ ಮತ್ತೆ 2026 ವಿಜೇತರಾದವ್ರು ಯಾರು ಅಂತ ನೋಡೋಣ. ಫಸ್ಟ್ನೇದ್ ಯಾವ್ದ ಅಂತಂದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಅದ. ಹೌದ್ರಿ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಯಾವ ತಿಂಗಳಲ್ಲಿ ನಡೀತದ್ರಿ? ಜನವರಿ. ವರ್ಷದ ಮೊದಲ ಓಪನ್ ಟೆನ್ನಿಸ್ ಟೂರ್ನಿ ಯಾವ್ದು ಅಂತಂದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಸ್ಥಾಪನೆ ಆಗಿದ್ದು ಯಾವಾಗ್ರಿ ಇದು ಅಂತಂದ್ರೆ 1905 ಸ್ಥಾಪನೆ ಆಗ್ತದೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ನಡೆಯ ನಗರ ಯಾವ್ದು ಅಂತಂದ್ರೆ ಮೆಲ್ಬೋರ್ನ್. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಗರದಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದ ಅಂತ ನೋಡ್ತೀವಿ. ಯಾವ ಕೋರ್ಟ್ ಅಂತ ಕೇಳ್ತಾರ. ಹೌದಾ, ಕೋರ್ಟ್ ಮೇಲೂ ಕ್ವಶನ್ ಆಗಿದ್ರಿ. ಯಾವ ಕೋರ್ಟ್ ನ ನಡೀತದೆ ಅಂತಂದ್ರೆ ಹಾರ್ಡ್ ಕೋರ್ಟ್ ನಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದ. ಇತ್ತೀಚೆಗೆ ಅಂದ್ರೆ 2026 ನಡೆದಂತ ಆವೃತ್ತಿ ಎಷ್ಟನೇದ ಅಂತಂದ್ರೆ 114ನೇ ಆವೃತ್ತಿ. 114ನೇ ಆವೃತ್ತಿ ಅಂತ ನೋಡ್ತೀವಿ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಅಟ್ ಪ್ರೆಸೆಂಟ್ 114ನೇ ಆವೃತ್ತಿ ಅದ ರೀ. 1905 ಸ್ಥಾಪನೆ ಆಗ್ಯದ ಅಂತ ನೋಡ್ತೀವಿ. ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ವರ್ಷದ ಮೊದಲ ಓಪನ್ ಟೆನ್ನಿಸ್ ಟೂರ್ನಿ ಗೊತ್ತಿರ್ಲಿ ನೆನಪಿರ್ಲಿ ಮತ್ತೆ ಪದೇ ಹೇಳ್ತಾ ಇದ್ದೀನಿ. ಹಾಗಂದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ 2026 ವಿಜೇತರಾದವ್ರು ಯಾರು? ಪುರುಷ ಸಿಂಗಲ್ಸ್ ವಿಭಾಗದಲ್ಲಿ ವಿಜೇತರಾದವ್ರು ಯಾರು ಅಂತಂದ್ರೆ ಕಾರ್ಲೋಸ್ ಅಲ್ಕರಾಜ್. ಯಾರ್ರಿ? ಕಾರ್ಲೋಸ್ ಅಲ್ಕರಾಜ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿದಾನೆ ಅಂತಂದ್ರೆ ವಿಜೇತರಾಗಿದ್ದಾರೆ ಅಂತ ನೋಡ್ತೀವಿ. ಯಾವ ದೇಶದವ್ರು ಅಂತಂದ್ರೆ ಸ್ಪೇನ್ ದೇಶದವರು ಕಾರ್ಲೋಸ್ ಅಲ್ಕರಾಜ್ 2026 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷ ಸಿಂಗಲ್ಸ್ ವಿಭಾಗದ ವಿಜೇತರು ಅಂತ ನೋಡ್ತೀವಿ. ಇದ್ರಿಗೆ ಎಷ್ಟು ರೂಪಾಯಿ ಕೊಡ್ತಾರೆ ಅಂತಂದ್ರೆ 23 ಕೋಟಿ ರೂಪಾಯಿ ಕೊಡ್ತಾರ. ಏನು ನೆಕ್ಸ್ಟ್ ರನ್ನರ್ ಅಪ್ ಆದವ್ರು ಯಾರು? ಅಂತಂದ್ರೆ ನೊವಾಕೋ ಜಾಕೋವಿಚ್ ಅಂತಕ್ಕಂಥ ವ್ಯಕ್ತಿ ಯಾವ ದೇಶದವರು ಅಂತಂದ್ರೆ ಸರ್ಬಿಯಾ ದೇಶದ ನೊವಾಕೋ ಜಾಕೋವಿಚ್ ಏನ ಅಂತಂದ್ರೆ ರನ್ನರ್ ಅಪ್ ಆಗ್ಯಾರ ಅಂತ ನೋಡ್ತೀವಿ. ರನ್ನರ್ ಅಪ್ ಗಳಿಗೆ ಎಷ್ಟು ಕೊಡ್ತಾರೆ ಅಂತಂದ್ರೆ 13 ಕೋಟಿ ರೂಪಾಯಿ ಕೊಡ್ತಾರೆ. ಹೌದಾ, 13 ಕೋಟಿ ರೂಪಾಯಿ, ಗೆದ್ದವರಿಗೆ 26 ಕೋಟಿ ರೂಪಾಯಿ ಕೊಡ್ತಾರೆ. ರನ್ನರ್ ಅಪ್ ಆಗಿದ್ದು ನೊವಾಕೋ ಜಾಕೋವಿಚ್ ಯಾವ ದೇಶದವ್ರ ಅಂತಂದ್ರೆ ಸರ್ಬಿಯಾ ದೇಶದವ್ರ ಅಂತ ನೋಡ್ತೀವಿ. ಹೌದಾ, ಪುರುಷ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದವ್ರು ಇವರು. ಹಾಗಂದ್ರೆ ಈ ಪುರುಷ ಸಿಂಗಲ್ಸ್ ವಿಭಾಗದಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವ್ರಿಗೆ ಏನ್ ಮಾಡಿದಾರೆ ಅಂತಂದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಗೆದ್ದಿದ್ರಿಂದ ಇವ್ರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಾರೆ. ಯಾರಿಗ್ರಿ? ಕಾರ್ಲೋಸ್
ಅಲ್ಕ್ರಾಜ್ ಅವರಿಗೆ ಯಾವ ಪ್ರಶಸ್ತಿ ಕೊಟ್ಟಾರ ಅಂತ ನೋಡೋಣ. ಯಾವ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಯಾರಿಗೆ ಅಂತಂದ್ರೆ ಕಾರ್ಲೋಸ್ ಅಲ್ಕ್ರಾಜ್ ಅವರಿಗೆ. ಕಾರ್ಲೋಸ್ ಅಲ್ಕ್ರಾಜ್ ಅವರಿಗೆ ಯಾವ ಪ್ರಶಸ್ತಿ ಕೊಟ್ಟಾರ ಅಂತಂತಂದ್ರೆ ಕರಿಯರ್ ಗ್ರ್ಯಾಂಡ್ ಸ್ಲಮ್ ಪ್ರಶಸ್ತಿ ಅಂತ ನೋಡ್ತೀವಿ. ಕರಿಯರ್ ಗ್ರ್ಯಾಂಡ್ ಸ್ಲಮ್ ಪ್ರಶಸ್ತಿ. ಕರಿಯರ್ ಗ್ರ್ಯಾಂಡ್ ಸ್ಲಮ್ ಪ್ರಶಸ್ತಿಯನ್ನ ಕೊಟ್ಟಾರೆ ಯಾರಿಗೆ ಅಂತಂದ್ರ ಕಾರ್ಲೋಸ್ ಅಲ್ಕ್ರಾಜ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಾರ. ಏನ್ರಿ ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಅಂತಂದ್ರೆ ಯಾರು 4 ಟೆನ್ನಿಸ್ ಟೂರ್ನಿಯಲ್ಲಿ ಗೆದ್ದಿರ್ತಾರೆ ಅಂತಂದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಗೆದ್ದಿರ್ಬೇಕು, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ವಿಂಬಲ್ಡನ್ ಮತ್ತೆ USA 4 ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಯಾರಿಗೆ ಗೆದ್ದಿರ್ತಾರೋ ಅವರಿಗೆ ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟಾರ. ಹೌದಾ, ಈ ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದಂತ ಕಿರಿಯ ಆಟಗಾರ, ಅತ್ಯಂತ ಕಿರಿಯ ಆಟಗಾರ ಯಾರು ಅಂತಂತಂದ್ರೆ ಕಾರ್ಲೋಸ್ ಅಲ್ಕ್ರಾಜ್. ಕಾರ್ಲೋಸ್ ಅಲ್ಕ್ರಾಜ್ ಅವರು ಅಂತ ನೋಡ್ತೀವಿ. ಎಷ್ಟು ವರ್ಷದವರಾರಿ ಅಂತಂತಂದ್ರೆ 22 ವರ್ಷ. 22 ವರ್ಷ 272 ದಿನ ಅಂತ ನೋಡ್ತೀವಿ. 72 ದಿನ ಯಾಗದ ಯಾರಿಗಿದೆ ಅಂತಂದ್ರೆ ಕಾರ್ಲೋಸ್ ಅಲ್ಕ್ರಾಜ್ ಅವರಿಗೆ ಅತ್ಯಂತ ಕಿರಿಯ ಆಟಗಾರ ಅಂತ ನೋಡ್ತೀವಿ. ಹಾಗಂದ್ರೆ ಈ ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದಂತ ಮೊದಲ ವ್ಯಕ್ತಿ ಯಾರು? 1938 ಅಮೆರಿಕ ದೇಶದ ವ್ಯಕ್ತಿ. ಅಮೆರಿಕಾದ ಬಡ್ಜ್ ಅಂತಕ್ಕಂಥ ವ್ಯಕ್ತಿಗೆ ಏನ್ ಮಾಡ್ತಾರೆ ಅಂತಂದ್ರೆ 1938ರಲ್ಲಿ ಮೊದಲ ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಕೊಡ್ತಾರೆ. ಹೌದಾ, ಇವ್ರಿಗೆ ಎಷ್ಟು ವಯಸ್ಸಾಗಿತ್ತು ಅಂತಂದ್ರೆ 23 ವರ್ಷ ಆಗಿತ್ತು. 23 ವರ್ಷ ಆಗಿತ್ತು. ಹಾಗಾಗಿ ಅತ್ಯಂತ ಕಿರಿಯ ಆಟಗಾರ ಯಾರಾಗ್ತಾರೆ? ಕಾರ್ಲೋಸ್ ಅಲ್ಕ್ರಾಜ್. ಯಾಕಂತಂದ್ರೆ ಇವ್ರಿಗೆ 23 ವರ್ಷ ತುಂಬಿಲ್ಲ, ಇವರಿಗೆ 23 ವರ್ಷ ಆಗಿತ್ತು ಅಂತ ನೋಡ್ತೀವಿ. ಹೌದಾ, 23 ವರ್ಷ ಆಗಿತ್ತು ಅಂತ ನೋಡ್ತೀವಿ. ಹೌದಾ, ಗೆದ್ದಿದ್ದ ಯಾರು ಅಂತಂದ್ರೆ ಕಾರ್ಲೋಸ್ ಅಲ್ಕ್ರಾಜ್. ರನ್ನರ್ ಅಪ್ ಆಗಿದ್ದ ಯಾರು ಅಂತಂದ್ರೆ ನೋವಾಕ್ ಜೊಕೋವಿಚ್ ಅಂತ ನೋಡ್ತೀವಿ. ಹಂಗಂದ್ರೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದವ್ರು ಯಾರು? ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಗೆದ್ದವ್ರು ಯಾರು ಅಂತಂತಂದ್ರ ಎಲೆನಾ ರಿಬಾಕಿನಾ ಅಂತಕ್ಕಂಥ ಮಹಿಳೆ. ಎಲಿನಾ ರಿಬಾಕಿನಾ ಅಂತಕ್ಕಂಥ ಮಹಿಳೆ ಏನ್ ಮಾಡಿದಾಳೆ ಅಂತಂದ್ರೆ ಗೆದ್ದಾಳ ಅಂತ ನೋಡ್ತೀವಿ. ಯಾವ ದೇಶದಕ್ಕಿ ಅಂತಂದ್ರ ಕಜಕಿಸ್ತಾನದಕ್ಕಿ. ಯಾವ ದೇಶ ರೀ? ಕಜಕಿಸ್ತಾನ. ಹೌದಾ, ಹೆಸರನ್ನ ಕೊಟ್ಬಿಟ್ಟು ಯಾವ ದೇಶದವರು ಅಂತ ಕೇಳ್ತಾರ, ಹಾಗಾಗಿ ಗೊತ್ತಿರ್ಬೇಕು. ಇನ್ನು ರನ್ನರ್ ಅಪ್ ಆದವ್ರು ಯಾರು ಅಂತಂದ್ರೆ ಎರಿನಾ ಸಬಲೆಂಕಾ ರನ್ನರ್ ಅಪ್ ಅಂತ ನೋಡ್ತೀವಿ. ಎರಿನಾ ಸಬಲೆಂಕಾ ಯಾವ ದೇಶದವರು ಅಂತಂದ್ರೆ ಬೆಲಾರಸ್ ರಾಷ್ಟ್ರದ ಎರಿನಾ ಸಬಲೆಂಕಾ ಅತ್ಯಂತ ಪ್ರಸಿದ್ಧವಾದಂತ ಆಟಗಾರ್ತಿರಿ. ಎರಿನಾ ಸಬಲೆಂಕಾ ಅವರನ್ನು ಸೋಲಿಸಿ ಎಲಿನಾ ರಿಬಾಕಿನಾ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ 2026ರ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ವಿಜೇತರಾಗ್ಯಾರ ಅಂತ ನೋಡ್ತೀವಿ. ಯಾವ ವಿಭಾಗ? ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ವಿಜೇತರಾಗಿದ್ದಾರೆ. ಹೌದಾ, 2026 ಇಷ್ಟು ಗೊತ್ತಿರ್ಬೇಕು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಬಗ್ಗೆ. ಇನ್ನು ನೆಕ್ಸ್ಟ್ 2ನೇ ಟೆನ್ನಿಸ್ ಟೂರ್ನಿ ಯಾವುದು ಅಂತಂದ್ರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ 1891ರಲ್ಲಿ ಸ್ಥಾಪನೆ ಆಗ್ತದೆ. ನಡೆಯಲ್ಲಿ ಪ್ಯಾರಿಸ್ ನಲ್ಲಿ ನಡೀತದ. ಯಾವ ಕೋರ್ಟ್ ನ ನಡೀತದ ಅಂತಂದ್ರೆ ಕ್ಲೇ ಕೋರ್ಟ್ ಅಂತಂದ್ರೆ ಏನ್ರಿ? ಮಣ್ಣಿನ ಅಂಕಣ. ಕ್ಲೇ ಅಂತಂದ್ರೆ ಏನ್ರಿ? ಮಣ್ಣಿನ ಅಂಕಣದಲ್ಲಿ ನಡೀತಕ್ಕಂಥದ್ದು ಅಂತ ನೋಡ್ತೀವಿ. ಈ ಒಂದು ಪ್ಯಾರಿಸ್ ನಲ್ಲಿ ನಡೀತದೆ. ಅದು ಎಷ್ಟನೇ ಆವೃತ್ತಿ ಅಂತಂದ್ರೆ 124ನೇ ಆವೃತ್ತಿ ಅಂತ ನೋಡ್ತೀವಿ. 124ನೇ ಆವೃತ್ತಿ ಯಾವ್ದು ಅಂತಂದ್ರೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯ 124ನೇ ಆವೃತ್ತಿ ಯಾವುದು ಅಂತಂತಂದ್ರೆ 2026ರಲ್ಲಿ ನಡೆದಂತಹ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಅಂತ ನೋಡ್ತೀವಿ. ಇದು ವರ್ಷದ 2ನೇ ಓಪನ್ ಟೆನ್ನಿಸ್ ಟೂರ್ನಿ. ಅಂತ ನೋಡ್ತೀವಿ. ಹೌದಾ, ವರ್ಷದ 2ನೇ ಓಪನ್ ಟೆನ್ನಿಸ್ ಟೂರ್ನಿ ಯಾವಾಗ ನಡೀತದೆ ಅಂತ ಹೇಳಿ? ಜೂನ್ ತಿಂಗಳಲ್ಲಿ. ಹೌದಾ, ಜೂನ್ ತಿಂಗಳಲ್ಲಿ ಏನ್ ನಡೀತದೆ ಅಂತಂದ್ರೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದ. ಹಾಗಂದ್ರೆ 2026ರಲ್ಲಿ ಪುರುಷ ಸಿಂಗಲ್ಸ್ ವಿಭಾಗದಲ್ಲಿ 2026ರಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಗೆದ್ದಂತಹ ವ್ಯಕ್ತಿ ಯಾರು ಅಂತ ನೋಡೋಣ. ಹೌದಾ, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ 2026ರಲ್ಲಿ ಗೆದ್ದಂತಹ ವ್ಯಕ್ತಿ ಯಾರು ಅಂತ ನೋಡ್ತೀವಿ.
ಯಾರು ಅಂತಂದ್ರೆ ಅಲೆಕ್ಸಾಂಡರ್ ಜೊಕೆವ್. ಅಲೆಕ್ಸಾಂಡರ್ ಜೊಕೆವ್ ಏನ್ ಮಾಡಿದಾರೆ ಅಂತಂದ್ರೆ ವಿನ್ನರ್ ಆಗ್ಯಾರ ಅಂತ ನೋಡ್ತೀವಿ. ಯಾವ ದೇಶದವ್ರು ಅಂತಂದ್ರೆ ಜರ್ಮನಿ ರಾಷ್ಟ್ರ. ಜರ್ಮನಿ ದೇಶದವ್ರು. ಹಾಗಂದ್ರೆ ರನ್ನರ್ ಅಪ್ ಆದವ್ರು ಯಾರಿ? ರನ್ನರ್ ಅಪ್ ಆದವ್ರು ಯಾರು ಅಂತಂದ್ರೆ ಜೆನ್ನಿಕ್ ಸಿನ್ನರ್. ಜೆನ್ನಿಕ್ ಸ್ಪಿನ್ನರ್ ಅಂತ ನೋಡ್ತೀವಿ. ಯಾವ ದೇಶದವ್ರಿ ಅಂತಂದ್ರೆ ಇವರು ಇಟಲಿ ರಾಷ್ಟ್ರ. ಹೌದಾ, ಇಟಲಿ ದೇಶದ ಜೆನ್ನಿಕ್ ಸ್ಪಿನ್ನರ್ ಏನಾಗ್ತಾರ ಅಂತಂದ್ರೆ ರನ್ನರ್ ಅಪ್ ಆಗ್ತಾರ. ಬಟ್ ಗೆದ್ದಿದ್ದಾರು ಅಲೆಕ್ಸಾಂಡರ್ ಜೊಕೆ ಅಂತಕ್ಕಂತ ಜರ್ಮನಿ ದೇಶದ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಗೆಲ್ತಾನೆ. ಆ ಪುರುಷ ಸಿಂಗಲ್ಸ್ ವಿಭಾಗ ಆಯ್ತು. ಮಹಿಳಾ ಸಿಂಗಲ್ಸ್ ವಿಭಾಗ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದವ್ರು ಯಾರು ಅಂತ ನೋಡೋಣ. ಮಹಿಳಾ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದಂತ ಮಹಿಳೆ. ಹೌದಾ, ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದಂತ ಮಹಿಳೆ ಯಾರು ಅಂತ ನೋಡೋಣ. ಯಾವ್ದು ಹೇಳ್ತೀವ್ರಿ? ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಮಹಿಳಾ ಸಿಂಗಲ್ಸ್ ವಿಭಾಗ. ಮಿರ್ರಾ ಆಂಡ್ರೀವಾ ಅಂತಕ್ಕಂಥ ಮಹಿಳೆ. ಮಿರ್ರಾ ಆಂಡ್ರೀವಾ ಏನ್ ಮಾಡಿದಾರ ಅಂತಂದ್ರೆ ವಿಜೇತರಾಗ್ಯಾರ ಅಂತ ನೋಡ್ತೀವಿ. ಯಾವ ರಾಷ್ಟ್ರದಲ್ಲಿ? ರಷ್ಯಾ. ಅದೇ ರಷ್ಯಾ ದೇಶದ ಮಿರ್ರಾ ಆಂಡ್ರೀವಾ ಏನ್ ಮಾಡಿದಾರೆ ಅಂತಂದ್ರೆ ವಿಜೇತರಾಗ್ಯಾರ ಅಂತ ನೋಡ್ತೀವಿ. ಹಂಗಂದ್ರೆ ರನ್ನರ್ ಅಪ್ ಆದವ್ರು ಯಾರು? ರನ್ನರ್ ಅಪ್ ಆದವ್ರು ಯಾರು ಅಂತಂದ್ರೆ ಮಜಾ ಜಕೀಸ್ ಅಂತಕ್ಕಂತ ಮಹಿಳೆ ಅಂತ ನೋಡ್ತೀವಿ. ಮಜಾ ಜಕೀಸ್ ಅಂತಕ್ಕಂತ ಮಹಿಳೆ ಏನ್ ಮಾಡಿದಾಳ ಅಂತಂದ್ರೆ ರನ್ನರ್ ಅಪ್ ಆಗ್ಯಾರ. ಮಿರ್ರಾ ಆಂಡ್ರೀವಾ ಏನಾಗ್ಯಾರ್ರಿ? ರಷ್ಯಾ ದೇಶದವರು ವಿನ್ನರ್ ಆಗ್ಯಾರ ಅಂತ ನೋಡ್ತೀವಿ. ಅದಾಯ್ತು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಮಜಾ ಜಕೀಸ್ ಅವರು ಪೋಲೆಂಡ್ ದೇಶದವರು. ಯಾವ ದೇಶದವರು ಅಂತಂದ್ರೆ ಪೋಲೆಂಡ್ ದೇಶದವರು ಅಂತ ನೋಡ್ತೀವಿ. ನೆಕ್ಸ್ಟ್ ವರ್ಷದ 3ನೇ ಓಪನ್ ಟೆನ್ನಿಸ್ ಟೂರ್ನಿ ಯಾವ್ದು ಅಂತಂದ್ರೆ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ವರ್ಷದ 3ನೇ ಓಪನ್ ಟೆನ್ನಿಸ್ ಟೂರ್ನಿ ಯಾವಾಗ ನಡೀತದ್ರಿ? ಜೂನ್ ಟು ಜುಲೈ. ಜೂನ್ ಮತ್ತೆ ಜೂನ್ ಎಂಡಿಗೆ ಜುಲೈ ಫಸ್ಟಿಗೆ ನಡೀತಂತಂದ್ರೆ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದ. ಈ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಸ್ಥಾಪನೆ ಆಗಿದ್ದ ಯಾವಾಗ ಅಂತಂದ್ರೆ 1877ರಲ್ಲಿ ಸ್ಥಾಪನೆ ಆಗ್ತದ. ನಡೆಯೋದು ಎಲ್ಲಿ ಅಂತಂದ್ರೆ ಲಂಡನ್ ನಗರದಲ್ಲಿ ನಡೀತದ. ಯಾವ ಕೋರ್ಟ್ ನ ನಡೀತದ್ರಿ ಅಂತಂದ್ರೆ ಗ್ರಾಸ್ ಕೋರ್ಟ್ ಅಥವಾ ಹುಲ್ಲು ಹಾಸಿನ ಅಂಕಣ ಅಂತ ಕೊಡ್ಬೋದು. ಕನ್ಫ್ಯೂಸ್ ಆಗ್ಬಿಡುತ್ತೆ. ಗ್ರಾಸ್ ಕೋರ್ಟ್ ಅಥವಾ ಹುಲ್ಲು ಹಾಸಿನ ಅಂಕಣದಲ್ಲಿ ನಡೆದ ಯಾವುದು ಅಂತಂದ್ರೆ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಇದು ಅತ್ಯಂತ ಹಳೆಯ ಓಪನ್ ಟೆನ್ನಿಸ್ ಟೂರ್ನಿ. ಅಂತ ನೋಡ್ತೀವಿ. ಯಾವುದು ಅಂತಂದ್ರೆ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ. ಹೌದಾ, ನೆಕ್ಸ್ಟ್ 2026ರಲ್ಲಿ ಗೆದ್ದಂತ ಪುರುಷ ಸಿಂಗಲ್ಸ್ ವಿಭಾಗದ ವಿಜೇತರಾರು ಮತ್ತೆ ರನ್ನರ್ ಅಪ್ ಯಾರು? ವಿಜೇತರು ಯಾರು ಅಂತಂದ್ರೆ ಜೆನ್ನಿಕ್ ಸ್ಪಿನ್ನರ್ ಇಟಲಿ ರಾಷ್ಟ್ರ. ರನ್ನರ್ ಅಪ್ ಆದವ್ರಿ ಅಲೆಕ್ಸಾಂಡರ್ ಜ್ವರೇವ್. ಯಾವ ದೇಶದವ್ರು ಅಂತಂದ್ರೆ ಜರ್ಮನಿ ರಾಷ್ಟ್ರದ ಅಲೆಕ್ಸಾಂಡರ್ ಜೊಕೆವ್ ಏನಾಗ್ತಾನ ಅಂತಂದ್ರೆ ರನ್ನರ್ ಅಪ್ ಆಗ್ತಾರ ಅಂತ ನೋಡ್ತೀವಿ. ಗೆದ್ದವ್ರು ಯಾರು ಅಂತಂದ್ರೆ ಜೆನ್ನಿಕ್ ಸ್ಪಿನ್ನರ್. ನೆಕ್ಸ್ಟ್ ಮಹಿಳಾ ವಿಭಾಗ. ಮಹಿಳಾ ಸಿಂಗಲ್ಸ್ ನಲ್ಲಿ ಗೆದ್ದವ್ರು ಯಾರ್ರಿ? ಲಿಂಡಾ ನೋಸ್ಕೋವಾ. ಇದೇ ಪ್ರಚಲಿತದಲ್ಲಿ ಬಂದದಲ್ರಿ. ಹೌದಾ, ಲಿಂಡಾ ನೋಸ್ಕೋವಾ ಅವರು ಗೆದ್ದಾರ ಅಂತ ನೋಡ್ತೀವಿ. ಯಾವ ರಾಷ್ಟ್ರ ಅಂತಂದ್ರೆ ಜಕ್ ಗಣರಾಜ್ಯದವರು ಅಂತ ನೋಡ್ತೀವಿ. ಇನ್ನು ರನ್ನರ್ ಅಪ್ ಆದವ್ರು ಯಾರು? ರನ್ನರ್ ಅಪ್ ಆದಂತಹ ಒಬ್ಬ ಮಹಿಳೆ ಯಾರು ಅಂತ ನೋಡ್ತೀವಿ. ಇವರು ಯಾವ ದೇಶದವರು ಅಂತಂದ್ರೆ ಜಕ್ ಗಣರಾಜ್ಯದವರು. ಜಕ್ ಗಣರಾಜ್ಯದ ಮಹಿಳೆ ಯಾರು ಅಂತಂದ್ರೆ ಕರೋಲಿನಾ ಮುಚೋವಾ ಅಂತಕ್ಕಂತ ಒಬ್ಬ ಮಹಿಳೆ ಯಾರು ಮಹಿಳೆ ಜಕ್ ಗಣರಾಜ್ಯದವರು. ಇಲ್ಲಿ ಏನಾಗಿದೆ ಅಂತಂದ್ರೆ ಯಾವುದು ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿಲಿ ಇಬ್ರು ಮಹಿಳೆಯರು ಜಗ್ ಗಣರಾಜ್ಯದವರೇ ಎದುರಾಗಿದ್ದು ಮೊದಲೇ ಟೈಮ್ ಅಂತ ನೋಡ್ತೀವಿ. ಅಂತಂದ್ರೆ ಇದುವರೆಗೂ ಜಗ್ ಗಣರಾಜ್ಯದ ಯಾವ ಮಹಿಳೆಯೂ ಸಹ ಏನ್ ಗೆದ್ದಿತ್ತಿಲ್ರಿ ಅಂತಂದ್ರೆ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯನ್ನ ಗೆದ್ದಿತ್ತಿಲ್ಲ.
ಬಟ್ ಚೊಚ್ಚಲ ಪ್ರಶಸ್ತಿಯನ್ನ ಗೆದ್ದು ಕೊಟ್ಟವ್ರು ಯಾರು ಅಂತಂದ್ರೆ ಲಿಂಡಾ ನೋಸ್ಕೋವಾ ಅಂತಕ್ಕಂಥ ಮಹಿಳೆ ಏನ್ ಮಾಡ್ತಾಳೆ ಅಂತಂದ್ರೆ ಈ ಒಂದು ಚೊಚ್ಚಲ ಪ್ರಶಸ್ತಿಯನ್ನ ಗೆದ್ದು ಕೊಡ್ತಾಳ ಅಂತ ನೋಡ್ತೀವಿ. ಯಾವ್ದ್ರಿ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಅಂತ ನೋಡ್ತೀವಿ. ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಅತ್ಯಂತ ಹಳೆಯ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಉಳಿದಿದ್ ಯಾವ್ದ್ರಿ ಅಮೆರಿಕನ್ ಓಪನ್ ಟೆನ್ನಿಸ್ ಟೂರ್ನಿ. ಅಮೆರಿಕನ್ ಓಪನ್ ಟೆನ್ನಿಸ್ ಟೂರ್ನಿ ಸತೆ ಏನ್ ನಡೆದಿಲ್ರಿ ಇನ್ನು ನಡೆದಿಲ್ಲ. ಯಾಕಂತಂದ್ರೆ ಅದು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಡೀತದ ಅಂತ ನೋಡ್ತೀವಿ. ಹಾಗಾಗಿ ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡೋಣ ಅಂತಂದ್ರೆ ಯಾವಾಗ ನಡೀತದೋ ಅವಾಗ ಡಿಸ್ಕಷನ್ ಮಾಡಮಿ. ಹಂಗಂದ್ರೆ ಇಲ್ಲಿ ನೋಡ್ರಿ ವರ್ಷದಲ್ಲಿ ಕ್ರಮಾನುಗತವಾಗಿ ನಡೆಯುವ ಟೆನ್ನಿಸ್ ಟೂರ್ನಿಗಳು. ಹೌದಾ, ಯಾವ್ದು ಮೊದಲು ನಡೀತದೋ ಅದರ ಅನುಕ್ರಮಣಿಕೆ ಇದು ಆಗಿರ್ತದ. ಮತ್ತೆ ಸ್ಥಾಪನೆ ಆದ ಆಧಾರದ ಮೇಲೆ ಅನುಕ್ರಮಣಿಕೆ ಅಂತ ನೋಡ್ತೀವಿ. ಯಾವ್ದು ಕೇಳ್ತಾರ ಗೊತ್ತಿಲ್ಲ, ಯಾಕಂತಂದ್ರೆ ಯಾರು ನಡೆಸಿರ್ತಾರೆ ಎಕ್ಸಾಮ್ ಕೆಎ ನಡೆಸೋದ್ರಿಂದ ಏನಾಗ್ತಾವ್ರಿ ಹೇಳಿಕೆಗೆ ವೈಸ್ ಕ್ವಶನ್ ಇರ್ತಾವ. ವರ್ಷದಲ್ಲಿ ಕ್ರಮಾನುಗತವಾಗಿ ಅಂತಂದ್ರೆ ಫಸ್ಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದ. ಹೌದಾ, ಗೊತ್ತಿರ್ಬೇಕು. ಕ್ರಮಾನುಗತವಾಗಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದ. ಸೆಕೆಂಡ್ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದ. ಥರ್ಡ್ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ನಡೀತದ. ಫೋರ್ತ್ ಯಾವ್ದು ನಡೀತದ್ರಿ ಅಮೆರಿಕಾ ಓಪನ್ ಟೆನ್ನಿಸ್ ಟೂರ್ನಿ ಅಥವಾ ಅಮೆರಿಕಾ ಓಪನ್ ಟೆನ್ನಿಸ್ ಟೂರ್ನಿ ಅಂತ ಕರಿತೀವಿ, ಅಥವಾ USA ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಹಾಗಾದ್ರೆ ಮೊದಲು ಸ್ಥಾಪನೆ ಆಗಿದ್ದು ಯಾವ್ದ್ರಿ ಅತ್ಯಂತ ಹಳೆಯ ಓಪನ್ ಟೆನ್ನಿಸ್ ಟೂರ್ನಿ ಅಂತ ಹೇಳಿವಿ. ಯಾವ್ದು ಅಂತಂದ್ರೆ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ 1877 ಸ್ಥಾಪನೆ ಆಗ್ತದ. ಅದಾದ ನಂತರ ಯಾವ್ದು ಬರ್ತದ್ರಿ ಅಮೆರಿಕನ್ ಓಪನ್ ಟೆನ್ನಿಸ್ ಟೂರ್ನಿ 1881ರಲ್ಲಿ ಸ್ಥಾಪನೆ ಆಗ್ತದ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ 1891ರಲ್ಲಿ ಸ್ಥಾಪನೆ ಆಗ್ತದ. ನೆಕ್ಸ್ಟ್ ಫೋರ್ತ್ ಒನ್ ಯಾವ್ದ್ರಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ 1905ಕ್ಕೆ ಸ್ಥಾಪನೆ ಆಗ್ತದೆ. ಹೌದಾ, ಯಾವ್ದು ಸ್ಥಾಪನೆ ಆದ ಅನುಕ್ರಮಣಿಕೆ ಅಂತಂದ್ರೆ ಫಸ್ಟ್ ವಿಂಬಲ್ಡನ್, ಅಮೆರಿಕಾ, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಬರಬೇಕು. ಸೀರಿಯಲ್ ವೈಸ್ ಆಗಿ ವರ್ಷದಾಗ ಯಾವ್ಯಾವ ಫಸ್ಟ್ ನಡೀತಾವ ಅಂತಂದ್ರೆ ಆಸ್ಟ್ರೇಲಿಯನ್ ಹೌದಾ ಜನವರಿ ತಿಂಗಳಲ್ಲಿ ನಡೀತದೆ ಅಂತ ಹೇಳಿವಿ. ಜನವರಿ ತಿಂಗಳಲ್ಲಿ ನಡೀತದ. ಫ್ರೆಂಚ್ ಜೂನ್ ತಿಂಗಳಲ್ಲಿ ನಡೀತದ. ವಿಂಬಲ್ಡನ್ ಜೂನ್ ಎಂಡಿಗೆ ಜುಲೈ ಫಸ್ಟ್ ನಡೀತದ್ರಿ. ಇನ್ನು ಅಮೆರಿಕಾ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಏನ್ ನಡೀತದೆ ಅಂತಂದ್ರೆ ಈ ಒಂದು ಓಪನ್ ಟೆನ್ನಿಸ್ ಟೂರ್ನಿಗಳು ನಡೀತಾವ. ಇನ್ನೊಂದ್ ಏನ್ ಕೇಳ್ತಾನ ಅಂತಂದ್ರೆ ಯಾವ ಕೋರ್ಟ್ ನಲ್ಲಿ ನಡೀತವೆ, ಯಾವ ಅಂಕಣದಲ್ಲಿ ನಡೀತಾವ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಕೇಳ್ತಾರೆ. ವಿಂಬಲ್ಡನ್ ಯಾವ ಕೊಟ್ರಿ ಗ್ರಾಸ್ ಕೋರ್ಟ್, ಇವು ಆದ್ರೂ ಗೊತ್ತಿರ್ಬೇಕು ನಮಗ. ಹೌದಾ, ಗ್ರಾಸ್ ಕೋರ್ಟ್ ನಲ್ಲಿ ನಡೀತದ. ಅಮೆರಿಕಾ ಯಾವ ಕೋರ್ಟ್ ನಲ್ಲಿ ನಡೀತದ ಅಂತಂದ್ರೆ ಹಾರ್ಡ್ ಕೋರ್ಟ್. ಯಾಕಂತಂದ್ರೆ ಹಿಂದಿನ ಕ್ವಶನ್ ಬೇಕಾದ್ರೆ ತೆಗೆದು ನೋಡ್ರಿ, ಕೋರ್ಟ್ ಬಂದಾಗ ಕ್ವಶನ್ ಈಗ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಏನ್ ನಡೀತದ್ರೆ ಕ್ಲೇ ಕೋರ್ಟ್. ಹೌದಾ, ಕ್ಲೇ ಕೋರ್ಟ್ ಮಣ್ಣಿನ ಅಂಕಣದಲ್ಲಿ ನಡೀತಕ್ಕಂತ ಏಕೈಕ ಓಪನ್ ಟೆನ್ನಿಸ್ ಟೂರ್ನಿ ಯಾವುದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ನೋಡ್ತೀವಿ. ಆಸ್ಟ್ರೇಲಿಯನ್ ಯಾವ್ದ್ರಿ ಹಾರ್ಡ್ ಕೋರ್ಟ್ ನಲ್ಲಿ ನಡೀತದ ಅಂತ ನೋಡ್ತೀವಿ. ಈ ರೀತಿಯಾಗಿ ಗೊತ್ತಿರ್ಬೇಕು. ಸ್ಥಾಪನೆ ಆಗದ ಅದರ ಮೇಲೆ ಅನುಕ್ರಮಣಿಕೆ ಕೇಳ್ತಾನೋ ಅಥವಾ ವರ್ಷದ ಮೊದಲು ಯಾವ್ದು ನಡೀತದ ಅನ್ನೋ ಅನುಕ್ರಮಣಿಕೆ ಕೇಳ್ತಾನೋ ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಏನ್ ಮಾಡ್ಬೇಕ್ರಿ ಇವಷ್ಟು ಗೊತ್ತಿರ್ಬೇಕು. ಇವತ್ತಿಗೆ ಏನ್ ಮಾಡೋಣ ಅಂತಂದ್ರೆ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ನೋಡ್ತೀವಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯವನ್ನು ಕುರಿತು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.